ಇಂದು ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಹಿಂದುಳಿದ ದಲಿತ ಒಕ್ಕೂಟದ ಮುಖಂಡ ಮುಕುಡಪ್ಪ ಅವರಿಂದ ಸುದ್ದಿಗೋಷ್ಠಿ ನಡೆಸಿದರು. ಮಾಜಿ ಸಚಿವ ಈಶ್ವರಪ್ಪ ಪುತ್ರ ಕಾಂತೇಶ್ ಅವರಿಗೆ ಲೋಕಸಭಾ ಟಿಕೆಟ್ ನಿರಾಕರಣೆ ಮಾಡಿರುವ ಕುರಿತು ಬಿಎಸ್ವೈ ವಿರುದ್ಧ ವಾಗ್ದಾಳಿ ನಡೆಸಿದರು. ಈಶ್ವರಪ್ಪರನ್ನ ಯಡಿಯೂರಪ್ಪ ಕುಟುಂಬ ರಾಜಕೀಯವಾಗಿ ಮುಗಿಸುತ್ತಿದೆ. ಕರ್ನಾಟಕದಲ್ಲಿ ಅತಿ ದೊಡ್ಡ ಜನಸಂಖ್ಯೆ ಲಿಂಗಾಯತರು, ಒಕ್ಕಲಿಗರು, ಕುರುಬರು ಇದ್ದಾರೆ. ಶಿರಾ ದಾಟಿದ್ರೆ ಒಕ್ಕಲಿಗರು ಎಲ್ಲೂ ಇಲ್ಲ, ಆದ್ರೆ ಕುರುಬರು ಇಡೀ ರಾಜ್ಯದಲ್ಲಿ ಇದ್ದಾರೆ. ಬಿಜೆಪಿಯನ್ನ ಹಾಳು ಮಾಡಿದ್ದೇ ಅಪ್ಪ ಮಕ್ಕಳು. ಶಿವಮೊಗ್ಗದಲ್ಲಿ ಬಿಜೆಪಿ ಸೋಲಿಸ್ತೇವೆ, ಯಡಿಯೂರಪ್ಪ ಹಾಗೂ ಸಿದ್ದರಾಮಯ್ಯ ಹೊಂದಾಣಿಕೆ ಆಗಿದ್ದಾರೆ ಎಂದು ಮುಕುಡಪ್ಪ ಹೇಳಿದರು. ಸಮಾಜದಲ್ಲಿ ಬಿಜೆಪಿನಲ್ಲಿ ಈಶ್ವರಪ್ಪನವರು ಬಹಳ ಪ್ರಮುಖ ವ್ಯಕ್ತಿ. ಬಿಜೆಪಿ ಕಟ್ಟೋದಕ್ಕೆ 3 ಜನ ಇಂಪಾರ್ಟೆಂಟು: ಈಶ್ವರಪ್ಪ, ಯಡಿಯೂರಪ್ಪ ಮತ್ತು ಅನಂತಕುಮಾರ್. ಯಡಿಯೂರಪ್ಪನ ತನ್ನ ಮಕ್ಕಳಿಗೆ ಮಾತ್ರ ಟಿಕೆಟ್ ಕೊಟ್ಟಿದ್ದಾರೆ, ಈಶ್ವರಪ್ಪನ ಮಗನಿಗೆ ಟಿಕೆಟ್ ಕೊಟ್ಟಿಲ್ಲ. ಆದ್ದರಿಂದ ಈಶ್ವರಪ್ಪನವ್ರ ಮಗನಿಗೆ ಟಿಕೆಟ್ ಕೊಟ್ಟರೆ ಸರಿ, ಇಲ್ಲ ಅಂದರೆ ಅವ್ರು ಇಂಡಿಪೆಂಡೆಂಟ್ ಅಂತಾರೆ. ನಾವು ಕುರುಬರೆಲ್ಲರೂ ಇವರು ವಿಜಯ ರಾಘವೇಂದ್ರನ ಸೋಲಿಸೋದಕ್ಕೆ ಸಿದ್ಧ ಆಗಿದ್ದೀವಿ. ಆಮೇಲೆ ಉಳಿದ ಕಡೆ ಎಲ್ಲ BJP ಮಾಡ್ತೀವಿ. ಆದರೆ ಅಲ್ಲಿ ಮಾತ್ರ ಯಡಿಯೂರಪ್ಪ ಮಕ್ಕಳನ್ನ ನಾವು ಮನೆ ಕಳಿಸ್ಬೇಕು. ಯಡಿಯೂರಪ್ಪನವರು ನನ್ನ ಪಾತ್ರ ಏನಿಲ್ಲ, ಹೈಕಮಾಂಡ್ ಯಾಕೆ ಸುಮ್ಮನೆ ಅದ್ಯಾಕೆ ಶೋಭಾ ಕರಂದ್ಲಾಜೆಗೆ ಕೊಡಲೇಬೇಕಂತ ಆಟ ಹಿಡ್ದ, ಆಮೇಲೆ ಜಗದೀಶ್ ಶೆಟ್ಟಿಗೆ ಯಾಕೆ ಕೊಡಲೇಬೇಕಂತ ಆಟ ಹಿಡಿದ್ರು? ಲಿಂಗಾಯತರಿಗೆ ಮಾತ್ರ ಕೊಡ್ಬೇಕಂತನ? ಕುರುಬ್ರೋಟು ಬೇಡ? ಕುರುಬ್ರೋಟು ಆದರೂ ಲಿಂಗಾಯತರಲ್ವಲ್ಲ ರೇ ಸ್ವಾಮಿ, ಅದಕ್ಕಾಗಿ ಹೇಳಿದ್ದು ನಾನು. ಜಗದೀಶ್ ಶೆಟ್ಟಿ ಲಿಂಗಾಯತ, 9 ಜನಕ್ಕೆ ಲಿಂಗಾಯತರೇನು ಕೊಟ್ಟಿದ್ದಾರೆ? ಕೊಟ್ಟಿದ್ದಾರೆ. ಯಾರು ಕೊಟ್ಟಿದ್ದಾರೆ? ಬೆಳಗಾವಿ ಅನೌನ್ಸ್ ಆಗಿದೆ, ನೀವೆಲ್ಲಿ ನೋಡಿದಿರಿ? ಮತ್ತೆ ಅಧಿಕೃತ ಅಂದರೆ ಅಲ್ಲಿ ಒಪ್ಕೊಂಡಿದ್ದಾರೆ. ಬಿದ್ರಾಗ ಬಂತು ಆಯಮ್ಮ ನಿನ್ನೆ ಮಂಗಳ ಇದ್ರದ್ದು. ನಾನು ನಿಮ್ಮೊಂದು TV ನೋಡಿ ಹೇಳಿದ್ರಿ, 9 MLA ಲಿಂಗಾಯತರಿಗೆ ಕೊಟ್ಟಿದ್ದಾರೆ. ನಮಗೆ ಕುರುಬರಿಗೆ 1 ಕೊಟ್ಟಿಲ್ಲ. ಆದರೂ ಮೊನ್ನೆ 34% ಓಟ್ ಹಾಕಿದ್ದೀವಿ. ಕುರುಬ ಓಟ್ ಬೇಡ? ಎಲ್ಲ ಕಡೆ ಇದ್ದೀವಿ ನಾವು. ಲಿಂಗಾಯತರು ಮತ್ತೆ ಚಿಕ್ಕಬಳ್ಳಾಪುರದಾಗಿಲ್ಲ, ಕೋಲಾರದಾಗಿಲ್ಲ, ಬೆಂಗಳೂರಿನಾಗಿಲ್ಲ, ಮಂಡ್ಯದಾಗಿಲ್ಲ, ರಾಮನಗರದಾಗಿಲ್ಲ ಲಿಂಗಾಯತರು. ಮೇಯರ್ ಮಾಡೋಕ್ಕೆ ಸಿಕ್ಕಿರಲಿಲ್ಲ ಲಿಂಗಾಯತರು ಅವರಿಗೆ. ಸರ್, ಒಂದು ವೇಳೆ ಹೈಕಮಾಂಡ್ ಆಗಿರ್ಬೋದು ಅಥವಾ ಯಡಿಯೂರಪ್ಪನವ್ರಿಗೆ ಹೇಳೋದು ಫೈನಲ್ ಆಗಿ, ಅಕಸ್ಮಾತ್ ಟಿಕೆಟ್ ಇನ್ನೂ ಯೋಚನೆಗಳಿದೆ, ಸಮಯ ಇದೆ, ಕೊಟ್ರೆ ನಮ್ದು ಏನು ತೊಂದರೆ ಇಲ್ಲ. ನಾನು ಆಗಲೇ ಹೇಳಿದ್ನಲ್ಲ, ಎಲ್ಲ ಕಡೆ BJP ಮಾಡ್ತೀವಿ ಕುರುಬರು. ಆದ್ರೆ ಇಲ್ಲಿ ಮಾತ್ರ ಯಡಿಯೂರಪ್ಪನ ಮಕ್ಕಳು ಸೋಲ್ಸಕ್ಕೆ ಅಷ್ಟೇ ನಮ್ಮ ಕತೆ.